ಸೊ ನೀರೆಲ್ಲ ಸಿಡಿಯುತ್ತೆ ಬ್ರೋ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಸ್ಕೂಟರ್ ದಿ ಆಲ್ ನ್ಯೂ 2024 TVS Jupiter 110cc ಸ್ಕೂಟರ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಆಕ್ಚುಲಿ ಬೇಸಿಕ್ ಆಗಿ ನಿಮಗೆ ಒಂದು ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ಬೇಕಂತ ಇಷ್ಟಪಡ್ತೀನಿ. ಹಳೆ TVS Jupiter 110cc ಸ್ಕೂಟರ್ ಇತ್ತಲ್ಲ, ಆ ಒಂದು ಸ್ಕೂಟರ್ನ ಅಪ್ಗ್ರೇಡ್ ಅಥವಾ ಅಪ್ಡೇಟ್ ಅಥವಾ ಏನಾರ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅನ್ಕೊಂಡ್ರೆ ಅದು ನಿಮ್ ತಪ್ಪು. ಯಾಕಂದ್ರೆ ಈ ಒಂದು ಹೊಸ ಆಲ್ ನ್ಯೂ TVS Jupiter ಹೊಸದಾಗಿ R&D ಮಾಡ್ಬಿಟ್ಟು ಈ ಒಂದು ಇಂಜಿನ್ ಬಿಟ್ಟಿದ್ದಾರೆ. ಡಿಸೈನ್ ವೈಸ್ ಆಗಲಿ, ಸ್ಟೈಲಿಂಗ್ ವೈಸ್ ಆಗಲಿ, ಇಟ್ ಈಸ್ ನಾಟ್ ಎನ್ Jupiter, it is a new scooter, comes with an same name Jupiter 110cc, but this scooter having bigger engine displacement 113cc 113cc ಬರುತ್ತೆ. ಆದ್ರೆ 110cc ಕೆಟಗರಿಗಳೇ ಈ ಒಂದು ಗಾಡಿನ ಸೇಲ್ ಮಾಡ್ತಾ ಇದ್ದಾರೆ ವಿತ್ ದಿ ನೇಮ್ ಆಫ್ Jupiter 110cc. ಅಂಡ್ ಈ ಒಂದು ಸ್ಕೂಟರ್ ನಲ್ಲಿ ಫಸ್ಟ್ ಇನ್ ಸೆಗ್ಮೆಂಟ್ ಅಂತ ತುಂಬಾನೇ ಫೀಚರ್ಸ್, ಸ್ಪೆಸಿಫಿಕೇಶನ್, ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಗಿದೆ. ಅದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಅಂಡ್ ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಆಲ್ ನ್ಯೂ 2024 TVS Jupiter 110cc ಗಾಡಿ ವಿಚಾರಕ್ಕೆ ಬಂದಾಗ ಇದು ಪಕ್ಕಾ ಒಂದು ಫ್ಯಾಮಿಲಿ ಸ್ಕೂಟರ್ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಸ್ಕೂಟರ್ ನ ವೇಟ್ ಬಂದು ಅಂದ್ರೆ ತೂಕ ಬಂದು 106 kg ಬರುತ್ತೆ, 106 kg ಬರುತ್ತೆ. ಆದ್ರಿಂದ ಅಂಕಲ್ಲು, ಆಂಟಿ, ತಾತ, ಅಜ್ಜಿ, ಹುಡುಗ, ಹುಡುಗಿರು ಯಾರು ಬೇಕಾದ್ರೂ ಈ ಒಂದು ಸ್ಕೂಟರ್ ನ ಓಡಿಸಬಹುದು, ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡಬಹುದು. ಈ ಒಂದು ಸ್ಕೂಟರ್ ನಲ್ಲಿ 4 ವೇರಿಯಂಟ್ ಬರುತ್ತೆ. ಫಸ್ಟ್ ವೇರಿಯಂಟ್ ಬಂದು ಡ್ರಮ್ ಬ್ರೇಕ್ ವೇರಿಯಂಟ್ ವಿತ್ ಸ್ಟೀಲ್ ವೀಲ್ಸ್ ಬರುತ್ತೆ. ಸೆಕೆಂಡ್ ವೇರಿಯಂಟ್ ಬಂದು ಡ್ರಮ್ ಬ್ರೇಕ್ ಬರುತ್ತೆ ವಿತ್ ಅಲಾಯ್ ವೀಲ್ಸ್ ಬರುತ್ತೆ. ಥರ್ಡ್ ವೇರಿಯಂಟ್ ಬಂದು ಡ್ರಮ್ ಬ್ರೇಕ್ ಬರುತ್ತೆ ವಿತ್ ಸ್ಮಾರ್ಟ್ ಎಕ್ಸ್ ಕನೆಕ್ಷನ್ ಬರುತ್ತೆ. ಫೋರ್ತ್ ವೇರಿಯಂಟ್ ಬಂದು ಟಾಪ್ ಮಾಡಲು ಅಲಾಯ್ ವೀಲ್ಸ್ ವಿತ್ ಡಿಸ್ಕ್ ಬ್ರೇಕ್ ಅಂಡ್ ಸ್ಮಾರ್ಟ್ ಎಕ್ಸ್ ಕನೆಕ್ಷನ್ ಜೊತೆ ಬರುತ್ತೆ. ಅಂದ್ರೆ ಎಲ್ಲಾ ಫೀಚರ್ಸ್ ಈ ಒಂದು ಸ್ಕೂಟರ್ ನಲ್ಲಿ ಬರುತ್ತೆ. ನಾನೀಗ ರಿವ್ಯೂ ಮಾಡ್ತಾ ಇರೋದು ಟಾಪ್ ಮಾಡಲು. ಇನ್ನ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ಸೇಫ್ಟಿ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಫಸ್ಟ್ ಇನ್ ಸೆಗ್ಮೆಂಟ್ ವಿಚಾರಕ್ಕೆ ಬಂದಾಗ ಫಾಲೋ ಮಿ ಹೆಡ್ ಲ್ಯಾಂಪ್ ಬರುತ್ತೆ. ಡೇ ಟೈಮ್ ರನ್ನಿಂಗ್ ಲೈಟ್ ವಿಚಾರಕ್ಕೆ ಬಂದಾಗ ಇನ್ಫಿನಿಟಿ ಲೈಟ್ ಬಾರ್ ಜೊತೆ ಬರುತ್ತೆ. ಲೈಕ್ ಐಎನ್ ಕಾರ್ಸ್ ಅಲ್ಲಿ ಲೈಟ್ ಜೊತೆಗೆ ಇಂಡಿಕೇಟರ್ ಇಂಟಿಗ್ರೇಟೆಡ್ ಆಗಿರುತ್ತಲ್ಲ, ಅದೇ ತರ ಈ ಒಂದು DRLs ಡಿಸೈನ್ ಮಾಡಿದ್ದಾರೆ, ಸಖತ್ತಾಗಿದೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಫಸ್ಟ್ ಇನ್ ಸೆಗ್ಮೆಂಟ್ ಎಮರ್ಜೆನ್ಸಿ ಬ್ರೇಕಿಂಗ್ ವಾರ್ನಿಂಗ್ ಬರುತ್ತೆ. ಲೈಕ್ ಹೈಯರ್ ಸ್ಪೀಡ್ಸ್ ಅಲ್ಲಿ ನೀವು ಎಮರ್ಜೆನ್ಸಿ ಆಗಿ ಬ್ರೇಕ್ ಮಾಡಿದ್ರೆ ಲೈಕ್ ಇಂಡಿಕೇಟರ್ಸ್ ಫಾಸ್ಟ್ ಆಗಿ ಬ್ಲಿಂಕ್ ಆಗುತ್ತೆ. ಅದರಿಂದ ಬ್ಯಾಕ್ ಸೈಡ್ ಇಂದ ಬರೋರ್ಗೆ ಎಮರ್ಜೆನ್ಸಿ ಬ್ರೇಕಿಂಗ್ ಮಾಡಿದಾರೆ ಅಂತ ಪೋರ್ಟ್ರೇ ಮಾಡಕ್ಕೆ ಈ ತರ ಒಂದು ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಟರ್ನ್ ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ LED ಇಂಡಿಕೇಟರ್ಸ್ ಜೊತೆ ಬರುತ್ತೆ. ಫಸ್ಟ್ ಇನ್ ಸೆಗ್ಮೆಂಟ್ ಅಂದ್ರೆ ಟರ್ನ್ ಸಿಗ್ನಲ್ ಲ್ಯಾಂಪ್ ರೀಸೆಟ್ ಆಗುತ್ತೆ. ಲೈಕ್ ನೀವು ಆನ್ ಮಾಡಿರ್ತೀರಾ, ಇನ್ ಕೇಸ್ ನೀವು ಅದನ್ನ ಆಫ್ ಮಾಡಕ್ ಮರ್ತವ್ರೆ ಆಟೋಮೆಟಿಕಲಿ ಅದು ರೀಸೆಟ್ ಆಗುತ್ತೆ. ಲೈಕ್ ಕಾರಲ್ಲಿ ಯಾವ ತರ ಇಂಡಿಕೇಟರ್ಸ್ ಆಫ್ ಆಗುತ್ತೋ ಅದೇ ತರ ಈ ಒಂದು ಇಂಡಿಕೇಟರ್ ಟರ್ನ್ ಆಫ್ ಆಗುತ್ತೆ. ಇದ್ರ ಜೊತೆಗೆ ಫಸ್ಟ್ ಇನ್ ಸೆಗ್ಮೆಂಟ್ ಹಜಾರ್ಡ್ ಲ್ಯಾಂಪ್ಸ್ ಬರುತ್ತೆ. ಈ ಒಂದು ಸ್ಕೂಟರ್ ಡಿಸ್ಕ್ ಬ್ರೇಕ್ ವೇರಿಯಂಟ್. ಫ್ರಂಟ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ನ ವೀಲ್ ವಿಚಾರಕ್ಕೆ ಬಂದಾಗ 12 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಟೈರ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಫ್ರಂಟ್ ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ಸಿಂಕ್ರೋನಸ್ ಬ್ರೇಕಿಂಗ್ ಸಿಸ್ಟಮ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ 3 ಸ್ಟೆಪ್ ಅಡ್ಜಸ್ಟಬಲ್ ಶಾಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 12 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಟೈರ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ರಮ್ ಬ್ರೇಕ್ ಬರುತ್ತೆ ವಿತ್ ಸಿಂಕ್ರೋನಸ್ ಬ್ರೇಕಿಂಗ್ ಸಿಸ್ಟಮ್ ಜೊತೆ ಬರುತ್ತೆ. ಜೊತೆಗೆ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಲಾಕ್ ಎಲ್ಲ ಮಾಡ್ಕೊಬಹುದು. ಇನ್ನ ಲೆಗ್ ಸ್ಪೇಸ್ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ, ಸಿಲಿಂಡರ್ ಎಲ್ಲ ಹಾಕೊಂಡು ಹೋಗಬಹುದು ಆರಾಮಾಗಿ. ಫ್ಲಾಟ್ ಫುಟ್ ಫ್ಲೋರ್ ಬರುತ್ತೆ. ಫುಟ್ ಪೆಗ್ಸ್ ಬಾಡಿ ಜೊತೆಗೆ ಇಂಟಿಗ್ರೇಟೆಡ್ ಆಗಿದೆ. ಗಾಡಿಯ ಬಾಡಿ ವಿಚಾರಕ್ಕೆ ಬಂದಾಗ ಮೆಟಲ್ ಬಾಡಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೀಟ್ ವಿಚಾರಕ್ಕೆ ಬಂದಾಗ ಸ್ಲೈಟ್ಲಿ 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಕುಶನಿಂಗ್ ಎಲ್ಲ ಚೆನ್ನಾಗಿದೆ, ತುಂಬಾನೇ ವೈಡ್ ಆಗಿದೆ, ಆರಾಮಾಗಿ ಇಬ್ರು ಕುತ್ಕೊಂಡು ಹೋಗಬಹುದು. ಜೊತೆಗೆ ಸ್ಟೋರೇಜ್ ವಿಚಾರಕ್ಕೆ ಬಂದಾಗ ಫಸ್ಟ್ ಇನ್ ಸೆಗ್ಮೆಂಟ್ ಲಾರ್ಜ್ ಅಂಡರ್ ಸೀಟ್ ಸ್ಟೋರೇಜ್ ಬರುತ್ತೆ. ಲೈಕ್ ಫುಲ್ ಸೈಜ್ ಹೆಲ್ಮೆಟ್ ಇಟ್ಕೊಂಡು ಹೋಗಕ್ಕಾಗಲ್ಲ, 2 ನಾರ್ಮಲ್ ಸೈಜ್ ಹೆಲ್ಮೆಟ್ ಇಟ್ಕೊಂಡು ಹೋಗಬಹುದು. ಫ್ರಂಟ್ 2 ಲೀಟರ್ ಗ್ಲೋ ಬಾಕ್ಸ್ ಬರುತ್ತೆ. ಜೊತೆಗೆ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಮೊಬೈಲ್ ನೆಲ್ಲ ಕನೆಕ್ಟ್ ಮಾಡ್ಕೊಂಡು ಆ ಒಂದು ಗ್ಲೋ ಬಾಕ್ಸ್ ಅಲ್ಲೆಲ್ಲ ಇಟ್ಕೊಂಡು ಹೋಗಬಹುದು. ಇನ್ನ ಕೀ ಯೂನಿಟ್ ವಿಚಾರಕ್ಕೆ ಬಂದಾಗ ಆಲ್ ಇನ್ ಒನ್ ಲಾಕ್ ಬರುತ್ತೆ. ಲೈಕ್ ಗಾಡಿ ಆನ್ ಮಾಡಕ್ಕೆ, ಹ್ಯಾಂಡಲ್ ಬಾರ್ ಲಾಕ್ ಮಾಡಕ್ಕೆ, ಫ್ಯೂಯಲ್ ಲಿಡ್ ನ ಓಪನ್ ಮಾಡಕ್ಕೆ, ಬೂಟ್ ನ ಓಪನ್ ಮಾಡಕ್ಕೆ ಒಂದೇ ಕೀಯಲ್ಲಿ ಎಲ್ಲಾ ಫಂಕ್ಷನ್ ನಡೆಯುತ್ತೆ. ಸೊ ಆಲ್ ಇನ್ ಒನ್ ಲಾಕ್ ಅಂತ ಕರೀತಾರೆ ಅದಕ್ಕೆ. ಈ ಒಂದು ಸ್ಕೂಟರ್ ಅಲ್ಲಿ ಇನ್ನ ಕನ್ವೀನಿಯಂಟ್ ಏನಪ್ಪಾ ಅಂದ್ರೆ ಎಕ್ಸ್ಟರ್ನಲಿ ಫ್ರಂಟ್ ಫ್ಯೂಯಲ್ ಫಿಲ್ಲಿಂಗ್ ಇದೆ. ಲೈಕ್ ಇದು ಫಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು. 110cc ಒಳಗೆ ಮುಂದ್ಗಡೆ ಪೆಟ್ರೋಲ್ ಹಾಕ್ಸ್ಕೊಳ್ಬೇಕು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.1 ಲೀಟರ್ಸ್ ಬರುತ್ತೆ. ಅಂಡ್ ಈ ಒಂದು ಸ್ಕೂಟರ್ ನಲ್ಲಿ ಸೆಂಟರ್ ಸ್ಟ್ಯಾಂಡ್ ಆರಾಮಾಗಿ ಹಾಕಬಹುದು. ಸೈಡ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಸೊ ಈ ಒಂದು ಎಲ್ಲಾ ಇನ್ಫಾರ್ಮೇಶನ್ ಬಂದು ಸೇಫ್ಟಿ ವಿಚಾರ ಬಗ್ಗೆ ಹೇಳಿದೆ. ಈ ಒಂದು ಸ್ಕೂಟರ್ ಅಲ್ಲಿ ಸ್ಟೋರೇಜ್ ಎಲ್ಲೆಲ್ಲಿದೆ ಅಂತ ಹೇಳಿದೆ, ಕಂಫರ್ಟ್ ಲೆವೆಲ್ ಯಾವ ತರ ಇದೆ ಅಂತ ಹೇಳಿದೆ, ಮತ್ತೆ ಕನ್ವೀನಿಯನ್ಸ್ ಯಾವ ತರ ಎಲ್ಲ ಯೂಸ್ ಮಾಡ್ಕೊಬಹುದು ಅಂತ ಎಲ್ಲಾ ವಿಚಾರನೂ ಈ ಒಂದು ಸೆಗ್ಮೆಂಟ್ ಅಲ್ಲಿ ಹೇಳಿದೆ.
ಈ ಒಂದು ಸ್ಕೂಟರ್ ನ ಇಂಜಿನ್ ಸ್ಪೆಸಿಫಿಕೇಶನ್, ಟೆಕ್ನಾಲಜಿ ಮತ್ತೆ ಕನೆಕ್ಟೆಡ್ ಫೀಚರ್ಸ್ ಬಗ್ಗೆ ಈ ಒಂದು ಸೆಗ್ಮೆಂಟ್ ನಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಟೆಕ್ನಾಲಜಿ ಕೆಳಗಡೆ ಫಸ್ಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ಫಸ್ಟ್ ಇನ್ ಸೆಗ್ಮೆಂಟ್ ಫುಲ್ಲಿ ಡಿಜಿಟಲ್ ಕಲರ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಜೊತೆ ಬರುತ್ತೆ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಳಗಡೆ ಸ್ಪೀಡೋಮೀಟರ್, ಓಡೋಮೀಟರ್, ಟ್ರಿಪ್ ಮೀಟರ್, ಫ್ಯೂಯಲ್ ಗೇಜ್, ವಾರ್ನಿಂಗ್ ಲೈಟ್ಸ್, ವಾಯ್ಸ್ ಅಸಿಸ್ಟ್ ಮತ್ತೆ ಆವರೇಜ್ ಫ್ಯೂಯಲ್ ಎಕಾನಮಿ ತೋರಿಸುತ್ತೆ. ಈ ಒಂದು ಸ್ಕೂಟರ್ ಅಲ್ಲಿ ಸ್ಮಾರ್ಟೆಕ್ ಕನೆಕ್ಟಿವಿಟಿ ಅಂತ ಬರುತ್ತೆ, ಅಂದ್ರೆ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಟಿವಿಎಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ ಜೊತೆಗೆ ಸಿಂಕ್ರೋನೈಸ್ ಮಾಡಿದ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, ಫೈಂಡ್ ಮಿ ವೆಹಿಕಲ್, ಕಾಲ್, ಟೆಕ್ಸ್ಟ್ ನೋಟಿಫಿಕೇಶನ್ ಎಲ್ಲ ಬರುತ್ತೆ. ಸೊ ಎಲ್ಲ ಟೆಕ್ನಾಲಜಿ ಬಂದು ಸಾಫ್ಟ್ವೇರ್ ಓರಿಯೆಂಟೆಡ್ ಆಗಿರುತ್ತೆ. ಇನ್ನ ಇಸಿಯು ಮತ್ತೆ ಮೆಕ್ಯಾನಿಕಲಿ ಓರಿಯೆಂಟೆಡ್ ಟೆಕ್ನಾಲಜಿ ವಿಚಾರಕ್ಕೆ ಬಂದಾಗ ಇಂಟಿಗ್ರೇಟೆಡ್ ಸ್ಟಾರ್ಟರ್ ಜನರೇಟರ್ ಬರುತ್ತೆ ವಿತ್ ಸೈಲೆಂಟ್ ಸ್ಟಾರ್ಟ್ ಜೊತೆ ಬರುತ್ತೆ, ಅಲಾಂಗ್ ವಿತ್ ಆಟೋ ಸ್ಟಾಪ್, ಆಟೋ ಆನ್ ಜೊತೆ ಬರುತ್ತೆ. ಈ ಒಂದು ಟೆಕ್ನಾಲಜಿ ಇದರಿಂದ ಏನಾಗುತ್ತೆ ಅಂದ್ರೆ 10% ಮೋರ್ ಮೈಲೇಜ್ ಸಿಗುತ್ತೆ. ಸೊ ಎಲ್ಲ ಅಸಿಸ್ಟ್ ಗೆ ಟಿವಿಎಸ್ ಐಜಿಗೋ ಅಸಿಸ್ಟ್ ಅಂತ ಕರೀತಾರೆ. ಈ ಒಂದು ಟೆಕ್ನಾಲಜಿಯಿಂದ ಮೈಲೇಜ್ ಮತ್ತೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ರಿಯಲ್ ಟೈಮ್ ವರ್ಲ್ಡ್ ಅಲ್ಲಿ. ಲೈಕ್ ಈ ಒಂದು ಸ್ಕೂಟರ್ಸ್ ನ ಹೈಬ್ರಿಡ್ ಸ್ಕೂಟರ್ಸ್ ಅಂತ ಕರೀತಾರೆ. ಲೈಕ್ ಫ್ಯಾಸಿನೋ, ರೇಸರ್ ಡರ ಎಲ್ಲ ಯಾವ ತರ ಪರ್ಫಾರ್ಮೆನ್ಸ್ ಆಗುತ್ತೋ ಆ ತರ ಪರ್ಫಾರ್ಮೆನ್ಸ್ ಆಗುತ್ತೆ. ಆಲ್ ನ್ಯೂ 2024 ಟಿವಿಎಸ್ ಜುಪಿಟರ್ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 113cc ಸಿಂಗಲ್ ಸಿಲಿಂಡರ್ 4-stroke 2-valve ಏರ್ ಕೂಲ್ಡ್ BS6 E20 ಫ್ಯೂಯಲ್ ವಿತ್ OBD2B ಜೊತೆ ಈ ಒಂದು ಸ್ಕೂಟರ್ ನ ಇಂಜಿನ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 8 hours ಪವರ್ ಬರುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 9.8 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ವಿತ್ ಟಾರ್ಕ್ ಅಸಿಸ್ಟ್ ಬರುತ್ತೆ. ವಿತೌಟ್ ಟಾರ್ಕ್ ಅಸಿಸ್ಟ್ 9.2 Nm ಆಫ್ ಟಾರ್ಕ್ ಬರುತ್ತೆ. ಲೈಕ್ ಇಟ್ಸ್ ಅನ್ ಇಂಟರ್ನಲಿ ECU ಕನೆಕ್ಟೆಡ್. ನಿಮ್ಮ ಥ್ರಾಟಲ್ ರೆಸ್ಪಾನ್ಸ್ ಮುಖಾಂತರ ಈ ಒಂದು ಟಾರ್ಕ್ ಜಾಸ್ತಿ ಮತ್ತೆ ಕಮ್ಮಿ ಆಗುತ್ತೆ. ಟಾಪ್ ಟಾರ್ಕ್ ಬಂದ್ಬಿಟ್ಟು 9.8 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಟ್ ದಿ 5000 RPM ಅಲ್ಲಿ, ಅಂದ್ರೆ ಪೀಕ್ RPM ನಲ್ಲಿ. ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ ಟಾರ್ಕ್ ಅಸಿಸ್ಟ್ ಬರುತ್ತೆ ಈ ಒಂದು ಸ್ಕೂಟರ್ ನಲ್ಲಿ. ಗೇರ್ ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ CVT ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.1 ಲೀಟರ್ ಬರುತ್ತೆ. ಮೈಲೇಜ್ ಅರೌಂಡ್ 45 to 50 ಬರುತ್ತೆ. ಈ ಒಂದು ಸ್ಕೂಟರ್ ನಲ್ಲಿ ಟಾಪ್ ವೇರಿಯಂಟ್ ಅಲ್ಲಿ ಕಿಕ್ ಸ್ಟಾರ್ಟರ್ ಎಲ್ಲ ಬರಲ್ಲ, ಓನ್ಲಿ ಸೆಲ್ಫ್ ಸ್ಟಾರ್ಟ್ ಬರುತ್ತೆ. ಆ ಒಂದು ಸೆಲ್ಫ್ ಸ್ಟಾರ್ಟ್ ಎಲೆಕ್ಟ್ರಿಕ್ ಸೈಲೆಂಟ್ ಸ್ಟಾರ್ಟ್ ಫೀಚರ್ ಬರುತ್ತೆ. ಈ ಒಂದು ಸ್ಕೂಟರ್ ನಲ್ಲಿ ಒಂದೇ ಕಡೆ ಹುಕ್ ಕೊಟ್ಟಿದ್ದಾರೆ, ಅದು 3 kg ತನಕ ವಿಥ್ಸ್ಟ್ಯಾಂಡ್ ಮಾಡುತ್ತೆ. ಇನ್ನ ಡಿಸೈನ್ ವಿಚಾರಕ್ಕೆ ಬಂದಾಗ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕೂಟರ್ ಆಗಿ ಬಿಟ್ಟಿದ್ದಾರೆ, ಅಂದ್ರೆ ಡೀಸೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಸ್ಟೈಲಿಂಗ್ ವಿಚಾರಕ್ಕೆ ಬಂದಾಗ ಪಿಯಾನೋ ಬ್ಲಾಕ್ ಫಿನಿಶರ್ ಅಲ್ಲೇ ಕಂಪ್ಲೀಟ್ ಮಾಡಿದ್ದಾರೆ ಈ ಒಂದು ಸ್ಕೂಟರ್ ನ ಫ್ರಂಟ್ ಬ್ಯಾಕ್ ಎಲ್ಲ. ಪಿಲಿಯನ್ ಹ್ಯಾಂಡಲ್ ಗ್ರಾಬ್ಸ್ ಒಂದ್ ಸ್ವಲ್ಪ ಹೆವಿಯಾಗಿ ಕೊಡ್ಬೋದಿತ್ತು. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಓವರ್ ಆಲ್ ಟಿವಿಎಸ್ ಅವರು ಈ ಒಂದು ಸ್ಕೂಟರ್ ಅಲ್ಲಿ ಹೆವಿಯಾಗಿ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೇಫ್ಟಿ ವಿಚಾರಕ್ಕೆ ಬಂದಾಗ A1 ಫಸ್ಟ್ ಇನ್ ಸೆಗ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದಾಗ ರೈಡ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಬಟ್ ಪೇಪರ್ ಮೇಲೆ ನೋಡಿದಾಗ ತುಂಬಾನೇ ಇಂಪ್ರೆಸಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಈ ಒಂದು ಸ್ಕೂಟರ್ ನ. ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಈ ಒಂದು ಸ್ಕೂಟರ್ ಯಾವ ತರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಗೈಸ್, ನಾನು ಆಲ್ ನ್ಯೂ 2024 TVS ಜುಪಿಟರ್ 110cc ಸ್ಕೂಟರ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ದಿಸ್ ಈಸ್ ದಿಕ್ಕಿ, ಲೆಟ್ಸ್ ಗೋ ಫಾರ್ ಎ ರೈಡ್. ದಿಸ್ ಈಸ್ ಅನ್ 110cc ಬಟ್ ದ ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಈಸ್ 113cc, 113cc ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಕೂಟರಲ್ಲಿ ಸೈಲೆಂಟ್ ಎಲೆಕ್ಟ್ರಿಕ್ ಸ್ಟಾರ್ಟ್ ಬರುತ್ತೆ. ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ, ಇಂಜಿನ ಸೌಂಡ್ ಈ ಥರ ಕೇಳ್ತಾ ಇದೆ. ಸೊ ಲೆಟ್ಸ್ ಗೋ ಫಾರ್ ಅ ರೈಡ್. ಆ್ಯಂಡ್ TVS ಇಂಟೆಲಿಗೋ ಅಸಿಸ್ಟ್ ಅಂತ ಬರುತ್ತೆ. ಇದರಲ್ಲಿ ಆಟೋ ಸ್ಟಾಪ್, ಆಟೋ ಸ್ಟಾರ್ಟ್ ಇದೆ. ಸೊ ಫ್ಯೂಯಲ್ ಎಫಿಷಿಯನ್ಸಿನ ಮೇಂಟೈನ್ ಮಾಡೋಕ್ಕೆ ವೈಡ್ ಹ್ಯಾಂಡಲ್ ಬಾರು ನನಗೆ ಆ್ಯಕ್ಟಿವಾ ಓಡಿಸ್ತಿದ್ದೀನೋ ಫೀಲ್ ಬರ್ತಿದೆ. ಮಿರರ್ಸ್ ಎಲ್ಲ ಡೀಸೆಂಟಾಗಿ ಕೊಟ್ಟಿದ್ದಾರೆ. ಸ್ಪೀಡೋಮೀಟರ್ ಮಾತ್ರ ತುಂಬಾ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾರೆ ಈ ಸಲ. ಲೈಕ್ ಡಿಜಿಟಲ್ ಡಿಸ್ಪ್ಲೇ ನೋಡಿ. ಈಗ ಲೈಟು ಯಾವ ಥರ ಫಾಲ್ ಆಗ್ತಿದೆ. ಹೈ ಬೀಮ್ ಹಾಕ್ತೀನಿ. ಹೈ ಬೀಮ್ ಹಾಕಿದಾಗ ಇಷ್ಟೇ ಬೀಳೋದು. ಸೊ ಸಿಟಿ ಯೂಸೇಜ್ಗೆಲ್ಲ ಓಕೆ ಗುರು ಲೈಟ್ಸು. ಆ್ಯಂಡ್ ನನಗಂತೂ ಈ ಸ್ಪೀಡೋಮೀಟರ್ ಸಖತ್ ಇಷ್ಟ ಆಯಿತು. ಒಂದು ಸ್ವಲ್ಪ ಗಾಡಿನ ಹಿಂಡನ ಬನ್ನಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತಂತ. ಈ ಒಂದು ಸ್ಕೂಟರ್ನಲ್ಲಿ ಟಾರ್ಕ್ ಅಸಿಸ್ಟ್ ಬರುತ್ತೆ, ವಿತೌಟ್ ಅಸಿಸ್ಟೂ ಬರುತ್ತೆ ಟಾರ್ಕು. ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಡಿಸ್ಕ್ ಬ್ರೇಕ್ ಇದು ಟಾಪ್ ವೇರಿಯಂಟು. ಬ್ರೇಕಿಂಗ್ ಚೆನ್ನಾಗಿಡೀತು. ಪಿಕಪ್ ಚೆನ್ನಾಗಿದೆ ಗಾಡಿದು. ಎಕ್ಸಾಸ್ಟ್ ಸೌಂಡ್ ಸಖತ್ತಾಗಿ ಕೇಳ್ತಿದೆ. ನನ್ನ ವೇಟ್ ಬಂದು 90 kg ಅಪ್ಪೆ ಥರ ಆಗ್ತದೆ ನೋಡಿ. ಸೊ ಇದು 110cc ಕೆಟಗರಿಗೆ ಬರುತ್ತೆ, ಬಟ್ 113cc. ಸೊ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇರೋದ್ರಿಂದ
ರಿಲಯಬಲ್ಲು, ರಿಲ್ಯಾಕ್ಸ್ ಆಗಿ ಮೂವ್ ಆಗುತ್ತೆ. ಹೈವೇ ಕಡೆ ಹೋಗಿ ಒಂದು ಸ್ವಲ್ಪ ಚಚ್ಚೋಣ ಎಷ್ಟು ಟಾಪ್ ಸ್ಪೀಡ್ ಟಚ್ ಆಗುತ್ತೆ ಅಂತ. ಐ ಥಿಂಕ್ ಆರಾಮಾಗಿ 80 ಟಚ್ ಆಗುತ್ತೆ, 100 ಡೌಟ್. ಸೀಟಿಂಗ್ ಪೋಸ್ಚರು ಅಪ್ರೈಟು ಚೆನ್ನಾಗಿದೆ, ಆ್ಯಕ್ಟಿವಾ ಫೀಲೇ ಕೊಡ್ತಿದೆ. ವೈಡ್ ಹ್ಯಾಂಡಲ್ ಬಾರ್ ಅನಿಸ್ತಿದೆ. ಈಗ ಹಳೇದು ಒಂದು ಸ್ವಲ್ಪ ಶಾರ್ಟನ್ ಆಗಿತ್ತು, ಸೊ ನೀರೆಲ್ಲ ಸಿಡಿಯುತ್ತೆ ಗುರು. ಮನೋವರಬಿಲಿಟಿ ಎಲ್ಲ ಚೆನ್ನಾಗಿದೆ. ಡೈಲಿ ಆಫೀಸು ಕಾಲೇಜ್ಗೆಲ್ಲ ತಗೊಂಡೋಗ್ಬೋದು. ಆ್ಯಕ್ಚುಲಿ ಲೇಡೀಸಿಗೆ ಚೆನ್ನಾಗಿದೆ ಇದು ಒಂದು ಸ್ಕೂಟ್ರು, ಯಾಕಂದರೆ ಕಾಂಪ್ಯಾಕ್ಟಾಗಿ ಚಿಕ್ಕದಾಗ ಚೆನ್ನಾಗಿದೆ. ಆ್ಯಂಡ್ ಮೈಲೇಜು ಚೆನ್ನಾಗಿ ಕೊಡುತ್ತೆ. ಸರ್ವಿಸ್ ಕಾಸ್ಟ್ ಎಲ್ಲ ಕಮ್ಮಿ ಒಂದು ಸ್ಕೂಟರಲ್ಲಿ. ನೋಡಿ ರಿಲ್ಯಾಕ್ಸ್ ಆಗಿ ಮೂವ್ ಆಗ್ತಿದೆ. ಏಯ್ಟಿ ಆರಾಮಾಗಿ ಟಚ್ ಆಯಿತು. ಆರನ್ ಚೆನ್ನಾಗಿದೆ. ಓಕೆ 50 ಟಚ್ ಆಯಿತು. ಫುಲ್ ಥ್ರಾಟಲು ಇಟ್ಕೊಂಡಿದ್ದೀನಿ, ಅಂದರೆ ಕೊಟ್ಟಿದ್ದೀನಿ. ರಿಲ್ಯಾಕ್ಸಾಗಿ ಮೂವ್ ಆಗ್ತಿದೆ. ಸೊ 80 ಮೇಲೆ ಹೋಗೋಕ್ಕಾಗ್ತಿಲ್ಲ, ಯಾಕಂದರೆ ಲೆಂತ್ ಇಲ್ಲ. ರೋಡು ಅಡ್ಡಡ್ಡ ಬರ್ತಾರೆ ಜನಗಳು. ಸ್ಟೆಬಿಲಿಟಿ ಇದೆ, ಅಲ್ಲಾಡ್ತಿಲ್ಲ ಗಾಡಿ. ಅಲ್ಲಾಡ್ತಿಲ್ಲ, ಸ್ಮೂತ್ ಆಗಿದೆ. ಆ್ಯಕ್ಚುಲಿ ತುಂಬಾ ಸ್ಮೂತ್ ಆಗಿದೆ. ಮೆಟಲ್ ಬಾಡಿ ಬರುತ್ತೆ. ಸೊ ಸಡನ್ ಬ್ರೇಕ್ ಹೊಡೆದಾಗೂ ಬೇಗ ಗ್ರಿಪ್ಪಿಯಾಗಿ ನಿಲ್ಲುತ್ತೆ, ಬಿಕಾಸ್ ಆಫ್ 12 ಇಂಚಸ್ ಟೈರ್ ಪ್ರೊಫೈಲ್ ಆ್ಯಂಡ್ ಬ್ಯಾಕ್ ಸೈಡು 12 ಇಂಚಸ್ ಬರುತ್ತೆ. ಸೊ ಒಂದು ಸ್ವಲ್ಪ ಕರ್ವಿ ಆಗಿರೋದ್ರಿಂದ ನೀವು ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಲೆಗ್ ರೂಮ್ ತುಂಬಾ ಚೆನ್ನಾಗಿದೆ. ಲೇಡೀಸ್ ಎಲ್ಲ ಆರಾಮಾಗಿ ಓಡಿಸ್ಬೋದು, ಸ್ಯಾರಿ ಹಾಕ್ಕೊಂಡು, ಚೂಡಿದಾರ್ ಹಾಕ್ಕೊಂಡು. ಆ್ಯಂಡ್ ಲೇಡೀಸಿಗೆ ಮಾಡಿದ್ದಾರೆ ಈ ಗಾಡಿನ, ಯಾಕಂದರೆ ಆ್ಯಕ್ಟಿವ್ ಒಂಚೂರು ಬಲ್ಕಿ ಇದೆ, ಸ್ವಲ್ಪ ದೊಡ್ಡದಾಗಿದೆ. ಎಂಟಾರ್ಕ್ ಬಂದ್ಬಿಟ್ಟು ತುಂಬಾ ಚಿಕ್ಕದಾಗಿದೆ. ಸೊ ಎಂಟಾರ್ಕು ಮತ್ತು ಆ್ಯಕ್ಟಿವಾ ಅವೆರಡರ ನಡುವೆ ಬಿಟ್ಟಿರೋ ಸ್ಕೂಟರ್ ಇದು. ಲೈಕ್ TVS ಅಲ್ಲೇ ತಗೊಂಡ್ರೆ ಜುಪಿಟರ್ 125 ತುಂಬಾ ಬಲ್ಕಿ ಆಗಿದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ಗಾಡಿ ಚಿಕ್ಕದಾಗಿದೆ. ಆದರೆ ಎಂಟಾರ್ಕಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಸ್ಕೂಟರು ದೊಡ್ಡದಾಗಿದೆ. ಸೊ TVS ಜುಪಿಟರು ಮತ್ತು ಎಂಟಾರ್ಕ್ ನಡುವೆ ಬಿಟ್ಟಿರೋ ಈ ಒಂದು ಸ್ಕೂಟರು ಡೀಸೆಂಟ್ ಆಗಿದೆ. ನಾರ್ಮಲ್ ಸಿಟಿ ಯೂಸೇಜಿಗೆ, ಅಥವಾ ನೀವು ಒಂದು ತಾಲೂಕು ಲೆವೆಲ್ ಇದ್ದರೆ, ಲೈಕ್ ಹೇಳಬೇಕು ಅಂದರೆ ನೀವು ಶಿರಾದಲ್ಲಿದೆ, ನೀವು ತುಮಕೂರಿಗೆ ಹೋಗ್ಬೇಕು ಅಂದ್ರೂ ಆರಾಮಾಗಿ ಹೋಗ್ಬೋದು. ಇಲ್ಲ ಶಿರಾಯಿಂದ ನೀವು ಹಿರಿಯೂರಿಗೆ ಹೋಗ್ಬೇಕಂದ್ರೂ ಆರಾಮಾಗಿ ಹೋಗ್ಬೋದು. ಹಿರಿಯೂರಿಂದ ಚಳ್ಳಕೆರೆಗೆ ಹೋಗ್ಬೇಕಾ ಆರಾಮಾಗಿ ಹೋಗ್ಬೋದು. ಸೊ ರಿಲಯಬಲ್ ಇದೆ, ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇದೆ, ಬೇಗ ಅಪ್ರೋಚ್ ಆಗ್ತದೆ ಕಂಪೇರ್ ಟು ಅದರ್ ಸ್ಕೂಟರ್ಸ್. ಸೊ ನಾನು ಹೇಳೋದೇನೆಂದರೆ ಟಾಪ್ ಸ್ಪೀಡಲ್ಲಿ ಚೆನ್ನಾಗಿದೆ. 80 ಆರಾಮಾಗಿ ಟಚ್ ಆಗುತ್ತೆ. 100 ಹೋಗೋಕ್ಕೆ ನನಗೆ ಸ್ಪೇಸ್ ಸಿಗಲಿಲ್ಲ. ಆ್ಯಂಡ್ 100 ಕಿಲೋಮೀಟರ್ ಹೋಗೋದು ತುಂಬಾ ಏನು ಗೌರ್ಮೆಂಟ್ ಪ್ರಕಾರ ಹೈಯರ್ ಸ್ಪೀಡ್ಸ್ ಓಡಿಸೋಂಗಿಲ್ಲ ಸಿಟೀಸಲ್ಲಿ. ಸೊ ಅದಕ್ಕೋಸ್ಕರ ನಾನು ಹೈಯರ್ ಸ್ಪೀಡ್ಸ್ ಓಡಿಸಿಲ್ಲ. ಬಿಕಾಸ್ ಆಫ್ ದಟ್ ಫರ್ಗಿವ್ ಮಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಒಂದು ಸ್ಕೂಟರು ಲೇಡೀಸಿಗೆ ತುಂಬಾ ಚೆನ್ನಾಗಿದೆ, ಯಾಕಂದರೆ ಚಿಕ್ಕದಾಗಿದೆ, ಚೊಕ್ಕವಾಗಿದೆ. ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು ಚೆನ್ನಾಗಿದೆ, ಡೀಸೆಂಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಫ್ಯಾಮಿಲಿ ಯೂಸೇಜಿಗೆ ಚೆನ್ನಾಗಿದೆ ಈ ಒಂದು ಸ್ಕೂಟರು. ನನ್ನ ಹತ್ರ 2 ಸ್ಕೂಟರ್ಸ್ ಇದೆ, ಆ್ಯಕ್ಟಿವಾ ಮತ್ತು ಹೀರೋ ಡುಯೆಟ್ಟು. ನಾನು ಅದಕ್ಕೆ ಸರ್ವಿಸೇ ಮಾಡಿಸಲ್ಲ. ನಾನು ಅದಕ್ಕೆ ಯಾವಾಗ ವರ್ಷಕ್ಕೊಂದ್ಸಲಿ ಸರ್ವಿಸ್ ಮಾಡಿಸ್ತೀನಿ. ಆಯಿಲ್ ಚೇಂಜ್ ಮಾಡಿಸ್ತೀನಿ ನಾನು ಅಷ್ಟೇ. ಆಯಿಲ್ ಚೇಂಜು ಮತ್ತು ಫಿಲ್ಟರ್ ಏನಾರು ಹೋಗಿದೆ ಅದನ್ನು ಚೆಕ್ ಮಾಡಿಸಿ ಚೇಂಜ್ ಮಾಡಿಸ್ಬಿಡ್ತೀನಿ. ಫುಲ್ ಸರ್ವಿಸ್ ಅಂದರೆ ಅಬ್ಬಬ್ಬ ಅಂದು 1500 ಎಲ್ಲ ಬೀಳುತ್ತೆ ಮಿನಿಮಮ್ಮು. ಆದರೆ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಓಡಿಸ್ತಾ ಇದ್ರೆ ಲೈಕ್ 400-500 ಆಗಿಬಿಡುತ್ತೆ. ಸೊ ಅದರಿಂದ ನಾನು ಹೇಳೋದೇನೆಂದರೆ ಈ ಸ್ಕೂಟರ್ಸ್ನೆಲ್ಲ ನೀವು
ಪ್ರತಿ ಸಲಿನೂ ಆಯಿಲ್ ಚೇಂಜ್ ಮಾಡಿಸ್ಬೇಕಾದ್ರೆ ಸರ್ವಿಸಿಗೆ ಕೊಡಬೇಡಿ, ಆಯಿಲ್ ಚೇಂಜ್ ಮಾಡಿಸಿ ಅಷ್ಟೇ. ಆಯಿಲ್ ಚೇಂಜ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಇಂಜಿನ್ ಏನು ಕೆಟ್ಟೋಗಿರಲ್ಲ, ಅವ್ರೇನು ಇಂಜಿನ್ ಬಿಚ್ಚು ರಿಪೇರಿ ಮಾಡಲ್ಲ. ಅವರು ಆಯಿಲ್ಲು ಅದು ಇದು ಹಾಳು ಮುಳು ಸೀಲ್ ಅಂತ ಹೇಳಿ ಮಾಡಿಬಿಟ್ಟು ಚೇಂಜ್ ಮಾಡಿಕೊಡ್ತಾರೆ ಹೊರತು ಫುಲ್ಲು ಇಂಜಿನ್ ಅಡ್ಡೆ ಏನು ಬಿಚ್ಚಲ್ಲ. ನಾರ್ಮಲಿ ಆಯಿಲ್ ಚೇಂಜು ಎಲ್ಲನ ಸೀಲ್ ಕವರ್ ಏನಾರ ಬಿಟ್ಕೊಂಡಿದೆಯಾ ಅಂತ ನೋಡ್ತಾರೆ. ಆಮೇಲೆ ಬ್ರೇಕು ಅದು ಇದು ಅಂತ ಎಲ್ಲ ನೋಡಿ ಸರಿ ಮಾಡ್ತಾ ಇರ್ಬಿಟ್ರೆ ದಟ್ ಈಸ್ ಅನ್ ಸರ್ವಿಸ್. ಸೊ ಆಯಿಲ್ ಚೇಂಜ್ ಮಾಡ್ಕೊಂಡು ಗಾಡಿನ ಓಡಿಸಿ. ಈಗ ಸಿಟಿಯಲ್ಲಿ ಆ್ಯಕ್ಚುಯಲ್ ಸಿಟಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ನಾನು ನೋಡಿಸ್ತಿರೋದು ನೋಡ್ಬೋದು. ಯೂಟರ್ನೆಲ್ಲ ಆರಾಮಾಗಿ ತಾಣ್ಬೋದು, ಈ ಥರ ಎಲ್ಲ ಆಟ ಆಡ್ಬೋದು. ವೈ ಬಿಕಾಸ್ ಇದರ ವೆಯ್ಟು ಕಮ್ಮಿ ಆ್ಯಂಡ್ ಮೆಟಲ್ ಬಾಡಿ ಕೊಟ್ಟಿದ್ದಾರೆ ಬಟ್ ವೆಯ್ಟ್ ಇಲ್ಲ. ಸೊ ನೋಡಿ ಸ್ಪೇಸಿಂಗು ಆರಾಮಾಗೆ ಹೋಗುತ್ತೆ ಗುರು, ಆರಾಮಾಗಿ ಹೋಗುತ್ತೆ ಸ್ಪೇಸಿಂಗಲ್ಲಿ. ಇಷ್ಟು ಸ್ಪೇಸ್ ಇದ್ರೆ ಗಾಡಿ ನುಗ್ಬಿಡುತ್ತೆ ಆರಾಮಾಗಿ. ರಿಯಲ್ ಟ್ರಾಫಿಕ್ ಗುರು, ಇದು ರಿಯಲ್ ಟ್ರಾಫಿಕ್ಕು. ಸೊ ಈಗ ಮೈಸೂರು ರೋಡಿಗೆ ಜಾಯ್ನ್ ಆಗಿದ್ದಾರೆ. ಪಿಕಪ್ ಚೆನ್ನಾಗಿದೆ, ಹೊಸ ಗಾಡಿ ಅಂತ ಅಲ್ಲ. ಕೆಲವೊಂದು ಹೊಸ ಗಾಡಿಗಳು ಓಡಿಸ್ತೀನಲ್ಲ ಅವು ಪಿಕಪ್ ಚೆನ್ನಾಗಿರಲ್ಲ. ಸೊ ಇದು ಪಿಕಪ್ ಚೆನ್ನಾಗಿದೆ, ಈ ಥರ ಎಲ್ಲ ಮಾಡ್ಬೋದು. ಬ್ಯಾಲೆನ್ಸಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ಲೇಡೀಸು ಮಾಡ್ಬೋದು, ಜೆಂಟ್ಸು ಮಾಡ್ಬೋದು, ಹುಡುಗರು ಮಾಡ್ಬೋದು, ಹುಡುಗಿಯರು ಮಾಡ್ಬೋದು. ಆ್ಯಂಡ್ ಸ್ಕೂಟರ್ದು ಬಾಡಿ ರೇಷ್ ಆಫ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಮಾಡಿದ್ದಾರೆ. ಹಿಂಗಡೆ ನಿಮ್ಮ ತಾಯಿ ತಂದೆ ಲವರ್ ಹೆಂಡತಿ ಫ್ರೆಂಡ್ಸು ಯಾರು ಬೇಕನ್ನೋ ಹಾಕೊಂಡು ಹೋಗ್ಬೋದು, ಅಷ್ಟು ದೊಡ್ಡದಾಗಿದೆ ಸೀಟು. ಸೊ ಈಗ ನೋಡ್ಬೋದು ಆಟೋ ಸ್ಟಾಪ್ ಆಗುತ್ತೆ, ಬ್ಲಿಂಕ್ ಆಗ್ತಿದೆ. ಆಟೋ ಸ್ಟಾಪ್ ಆಯಿತು. ಆಟೋ ಸ್ಟಾಪ್ ಆದಮೇಲೆ ಆಟೋ ಸ್ಟಾರ್ಟ್ ಮಾಡಬೇಕಂದ್ರೆ ಅಂದರೆ ಸ್ಟಾರ್ಟ್ ಮಾಡಬೇಕಂದ್ರೆ ಸೆಲ್ಫ್ ಏನು ಮಾಡಬೇಕಾರೋ ಅವಶ್ಯಕತೆ ಇಲ್ಲ. ಬ್ರೇಕ್ ಇಟ್ಕೊಳ್ಬೇಕು ಲೆಫ್ಟ್ ಸೈಡಿಂದು, ಅಥವಾ ನೀವು ಸೆಲ್ಫ್ ಕೊಟ್ಟು ಮಾಡ್ಬೋದು. ಮರ್ತೋದ್ರೆ ಲೆಫ್ಟ್ ಸೈಡ್ ಬ್ರೇಕ್ ಇಟ್ಕೊಂಡು ಆಕ್ಸಿಲೇಟರ್ ಕೊಡಬೇಕು, ಅವಾಗ ಸ್ಟಾರ್ಟ್ ಆಗುತ್ತೆ. ಸೊ ಇದು TVS ಇಂಟೆಲಿಗೋ ಅಸಿಸ್ಟ್ ಅಂತ ಕರೀತಾರೆ. ಸೊ ಅದ್ರ ಕೆಳಗಡೆ ಇದು ಬರುತ್ತೆ ಎಲ್ಲ. ಓಕೆ, ಡೀಸೆಂಟ್ ಆಗಿದೆ ಗುರು, ಓಡಿಸ್ಬೋದು ಸಿಟಿ ಸರಿ.